ಸೇಮ್ ಸಿಮಿಲರ್ ಅಂದರೆ ಈ ಹಂಪ್ ಇರೋವೆಲ್ಲ ನಮ್ಮ ದೇಸಿ ಹಸುಗಳು. ಹಂಪ್ ಇರೋದು ಹಂಪ್ ಇಲ್ಲದೆ ಇರೋವೆಲ್ಲ ನಮ್ಮ ದೇಸಿ ಹಸುಗಳಲ್ಲ, ಅದೆಲ್ಲ ಕ್ರಾಸ್ ಬೇಡ ಫಾರಿನ್ ಹಸುಗಳು. ಗೌರಿ ಅದು ತಾಯಿ, ಅವರು ಮಗಳಿಗೆ ಕರಿತಾ ಇದೆ ಹಾಲು ಕುಡಿಯೋಕೆ. ಒಂದು ತಾಯಿ ಯಾವ ರೀತಿ ಬಿಹೇವ್ ಮಾಡ್ತಾ ಆ ಥರ ಮಾಡುತ್ತೆ. ನೋಡಿದಾಗ ನೀವು ಈ ಥರ ರಿಂಕಲ್ಸ್ ಇದೆಯಲ್ಲ, ಇದು ಹಸು ಆರೋಗ್ಯ ಆಗಿದೆ ಅಂತ. ನೀವು ಡೈರಿ ಫಾರ್ಮ್ಗಳು ನೋಡಿದಾಗ ಫುಲ್ಲು ತೆಳ್ಳಗಿರುತ್ತೆ, ಸಗಣಿ ಮತ್ತು ಗಂಜಲ ಮಿಕ್ಸ್ ಆಗಿದೆ. ಇದರಲ್ಲಿ ನಾವು ನಡೆಯೋದ್ರಿಂದ ನಮ್ಮಲ್ಲಿ ಏನೋ ಸೂಕ್ಷ್ಮ ಅಂದರೆ ಬ್ಯಾಕ್ಟೀರಿಯಾಗಳಿದ್ರು ಅದು ಸತ್ತೋಗುತ್ತೆ, ಅಷ್ಟು ಪವರ್ಫುಲ್ ಅದು ನ್ಯಾಚುರಲ್ ಆಗಿ. ಲಕ್ಷ್ಮಿ ದೇವಣಿ ಬ್ರೀಡ್ ಇದು, ಫಸ್ಟ್ ತಂದಿದೆ. ನೀವು ತಿನ್ಬೇಕಾದ್ರೆ ಮಾತ್ರ ಹೊರಡೆ ಬರುತ್ತೆ, ಮಿಕ್ಕಿ ಟೈಮಲ್ಲಿ ಎಲ್ಲ ಆಚೆನೇ ಇರುತ್ತೆ, ಯಾವುದಕ್ಕೂ ಕಟ್ಟಾಕಕ್ಕೆ ಹೋಗಲ್ಲ. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಮಿಸ್ಟರ್ ಮ್ಯಾನ್ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಇವತ್ತು ನಾವಿದ್ದೀವಿ ಲೇಖನ ಗೋಶಾಲೆಯಲ್ಲಿ. ಲೇಖನ ಗೋಶಾಲೆಯ ಬಗ್ಗೆ ಒಂದು ವಿಡಿಯೋನ ಸುಮಾರು 1.5 ವರ್ಷದ ಹಿಂದೆ ಮಾಡಿದ್ದೆ. ಅದಕ್ಕೆ ನೀವು ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಕೊಟ್ರಿ. ಸೊ ಹಾಗಾಗಿ ನಾನು ಮತ್ತೆ ಲೇಖನ ಗೋಶಾಲೆಗೆ ಬಂದಿದ್ದೀನಿ. ಆದರೆ ಆವಾಗ ಮಾಡಿದ್ದಂತಹ ಜಾಗ ಬೇರೆ, ಇವಾಗ ಅವರು ಬೇರೆ ಕಡೆ ಈ ಗೋಶಾಲೆಯನ್ನು ಶುರು ಮಾಡಿದ್ದಾರೆ. ಈ ಗೋಶಾಲೆಯಲ್ಲಿ ಅವರು ಸುಮಾರು 4 ನಾಟಿ ತಳಿ ಹಸುಗಳನ್ನ ಸಾಕ್ತಾ ಇದ್ದಾರೆ. ಮೊದಲಿಗೆ ಕಾಂಗ್ರೇಜು, ಮಲ್ನಾಡ್ ಗಿಡ್ಡ, ದೇವಣಿ ಮತ್ತು ಗಿರ್ತಳಿ, ಈ 4 ತಳಿ ಹಸುಗಳನ್ನ ಇಲ್ಲಿ ಸಾಕ್ತಾ ಇದ್ದಾರೆ. ಅವ್ರ ಹತ್ರನೇ ಹೋಗೋಣ, ಈ 4 ಬ್ರೀಡ್ಗಳ ಬಗ್ಗೆ ತಿಳ್ಕೊಳ್ಳೋಣ. ಮತ್ತು ಅಲ್ಲಿ ಗೋಮಯ ಕ್ರಾಂತಿ ಕೂಡ ಮಾಡ್ತಾ ಇದ್ದಾರೆ. ಗೋಮಯ ಕ್ರಾಂತಿ ಅಂದರೆ ಹಸುಗಳು ಸೆಗಣಿ ಮತ್ತು ಗೋಮೂತ್ರನ ತೊಗೊಂಡು ಅದರಲ್ಲಿ ಒಂದು ಪ್ರಾಡಕ್ಟ್ನ ಮಾಡಿಕೊಂಡು ಅದನ್ನು ಜನಗಳಿಗೆ ಕೊಡುವಂಥ ಕೆಲಸ ಕೂಡ ಇಲ್ಲಿ ಮಾಡ್ತಾ ಇದ್ದಾರೆ. ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಮೊದಲು ನೀವು ಮಾಳೆಗೆ ಬಂದಾಗ ನಮ್ಮ ಹತ್ರ 42 ಹಸುಗಳಿತ್ತು, ಈಗ 53 ಹಸುವಾಗಿದೆ. ತಳಿಗಳು ಬಂದು 4 ತಳಿ. ಆವಾಗಲೂ ನಮ್ಮ ಹತ್ರ 4 ತಳಿ ಇತ್ತು, ಅಂದರೆ ಗಿರ್ರು, ಕಾಂಕ್ರೇಜು, ದೇವಣಿ ಮತ್ತು ಮಲ್ನಾಡ್ ಗಿಡ್ಡ. ಈಗಲೂ ಅಷ್ಟೇ ತಳಿಗಳಿವೆ. ಬಟ್ ಮುಂದೆ ನಮ್ಮ ಭಾರತದಲ್ಲಿ ಒಂದು 70 ತಳಿಗಳು ಇದ್ದಾವೆ. ಅದರಲ್ಲಿ ಒಂದು 35 ಮಾತ್ರ ಉಳ್ಕೊಂಡಿದೆ. ಅವನ್ನು ಮುಂದೆ ಆ್ಯಡ್ ಮಾಡೋ ಪ್ಲ್ಯಾನ್ ಇದೆ. ಇದು ಈ ಗೋಶಾಲೆ ಹೊಸ ಗೋಶಾಲೆ, ಇಲ್ಲಿ ಶಿಫ್ಟ್ ಆಗಿ ನಾವು 1 ವರ್ಷ ಆಗ್ತಾ ಬಂತು. 1 ವರ್ಷ ಆಗ್ತಾ ಬಂತು. ಹೌದು ಸರ್. ಲೇಖನ ಗೋಶಾಲೆನ ಶುರು ಮಾಡಿ ಎಷ್ಟು ದಿನ ಆಯಿತು ಸರ್? ಲೇಖನ ಗೋಶಾಲೆ ಶುರು ಮಾಡಿ ಡಿಸೆಂಬರಿಗೆ 6 ವರ್ಷ ಕಂಪ್ಲೀಟ್ ಆಯಿತು. ಈಗ 7ನೇ ವರ್ಷದಲ್ಲಿ ಇದ್ದೀವಿ. ಎಷ್ಟು ಹಸುಗಳಿಂದ ಶುರು ಮಾಡಿದ್ವಿ ಸರ್? ಆವಾಗ ನಾವು ಶುರು ಮಾಡಿದಾಗ 2 ಹಸುಗಳು ಮಾತ್ರ ಇತ್ತು. ಅಂದರೆ ಒಂದು ಇದು ದೇವಣಿ ಹಸು, ಲಕ್ಷ್ಮಿ ಮತ್ತು ಗೌರಿ ಅಂತ 2 ಹಸುನ ಪ್ರಾರಂಭ ಮಾಡೋದು. ಅದು ಒಂದೊಂದು ಗೋಶಾಲೆ ಮಾಡೋ ಉದ್ದೇಶನೇ ಇರಲಿಲ್ಲ. ನಮ್ಮ ಧರ್ಮಪತ್ನಿ ಅವರು ಬಲವಂತವಾಗಿ 2 ಹಸು ತಂದು ಸಾಕಿ ಅಂತ ಹೇಳಿದರು. ಆ ಜರ್ನಿ ಶುರುವಾಗಿ ಇವತ್ತು 53 ಹಸುಗಳಾಗಿದೆ. ಇವಾಗ ಪ್ರೆಸೆಂಟ್ 53 ಹಸುಗಳು. 53 ಹಸು ಸರ್. ಹಂಗೆ ಈಗ ಮಾತಾಡ್ಕೊಂತ ಯಾವ್ಯಾವ ಥರ ತಳಿಗಳಿದೆ, ಮತ್ತು ನಿಮ್ಮ ಗೋಶಾಲೆಯಲ್ಲಿ ವಿಶೇಷ ಏನಪ್ಪ ಅಂತಂದರೆ ಎಲ್ಲ ಹಸುಗಳಿಗೂ ಹೆಸರಿಟ್ಟು ಕರಿತೀರಾ, ಎಲ್ಲವಕ್ಕೂ ಹೆಸರಿಟ್ಟಿದ್ದೀರಾ, ಅದ್ರ ಬಗ್ಗೆ ಸ್ವಲ್ಪ ಹೇಳ್ಕೊಂಡು ಸ್ವಲ್ಪ ವಿಚಾರನ ತಿಳಿಸ್ಕೊಟ್ರೆ ನೋಡೋಂಥವ್ರಿಗೂ ಅನುಕೂಲ ಆಗುತ್ತೆ ಸರ್. ನೀವು ಇದು ಎಂಟ್ರಿ ಬಂದಾಗ ನೋಡಿದ್ರೆ ನೀವು ಕೃಷ್ಣನ ದರ್ಶನ ಆಗುತ್ತೆ. ಓಕೆ. ಅದಾಗಿದ ತಕ್ಷಣ ಇಲ್ಲಿ ಏನಾಗುತ್ತೆ, ನಾವು ಸಪ್ರೇಟ್ ಮಾಡೋದು ಅಂದರೆ ತಳಿಗಳು ವೈಸು. ಇಲ್ಲಿ ದೊಡ್ಡ ಹಸುಗಳು ಅಂದರೆ ಗಿರ್ರು, ಕಾಂಕ್ರೇಜು ಆ ಕಡೆ ಇರುತ್ತೆ, ಈ ಕಡೆ ಎಲ್ಲ ಮಲ್ನಾಡ್ ಗಿಡ್ಡ. ಈಗ ಇದು ನಾವು ಸಂಜೆ ಟೈಮಲ್ಲಿ ನೋಡಿ, ಈಗ ರಾಗಿ ಹುಲ್ಲು ಹಾಕ್ತೀವಿ ನಾವು. ಇಲ್ಲಿ ನಾವೇನು ಮಾಡ್ತೀವಿ, ಬ್ಯಾಲೆನ್ಸು ಫುಡ್ಡು ಅಂದರೆ ಬೆಳಗ್ಗೆ ಹೊತ್ತು ಹಸಿ ಹುಲ್ಲು, ಜೋಳದ ಕಡ್ಡಿ, ಅದ್ರ ಜೊತೆ ಸೈಲೇಜ್ ಅಂತ ಬರುತ್ತೆ. ಸೈಲೇಜ್ ಸಹ ಜೋಳದ ಕಡ್ಡಿನೇ, ಅದು ಪ್ರೊಸೆಸ್ ಮಾಡಿರೋದು ಮಿಕ್ಸ್ ಮಾಡ್ತೀವಿ. ಹಸಿ ಹುಲ್ಲು, ಸೈಲೇಜು ಮತ್ತು 4 ಥರ ಬೂಸ, ಹಿಂಡಿ ಬೂಸ, ರವೆ ಬೂಸ ಮತ್ತು ಗೋಧಿ ಬೂಸ, ಆ ಥರ 4 ಥರ ಬೂಸನ ಮಿಕ್ಸ್ ಮಾಡಿ ಹಾಕ್ತೀವಿ. ಸಂಜೆ ಟೈಮಲ್ಲಿ ಈ ಥರ ರಾಗಿ ಹುಲ್ಲು ಹಾಕ್ತೀವಿ. ಈ ಥರ ಮಾಡಿದಾಗ ಏನಾಗುತ್ತೆ, ಅದಕ್ಕೆ ಬ್ಯಾಲೆನ್ಸ್ ಫುಡ್ ಆಗುತ್ತೆ. ಈಗ ನಾವು ಸಗಣಿ ನೋಡಿದಾಗ ನಿಮಗೆ ಒಂಥರ ಅದು ಗಟ್ಟಿಗೆ ರಿಂಕಲ್ಸ್ ಬರುತ್ತೆ. ಆ ಥರ ಬಂದಾಗ ಅದು ಆರೋಗ್ಯವಾಗಿದೆ ಅಂತ. ಈ ತೆಳು ಇದ್ದಾಗ ಒಂದೇ ಫೀಡ್ ಹಾಕಿಬಿಡ್ತಾರೆ ಹಸಿ ಹುಲ್ಲು. ಅಂದರೆ ಈ ಮಿಲ್ಕಿಂಗ್ ಡೈರಿ ಅದರಿಂದ ಪರ್ಪಸಿಂದ ಮಾಡ್ತಾರಲ್ಲ, ಹಾಲು ಇಳುವರಿ ಜಾಸ್ತಿ ಕೊಡಲಿ ಅಂತ ಈ ಜಾಸ್ತಿ ಹಸಿ ಹುಲ್ಲನ್ನ ಕೊಟ್ಬಿಡ್ತಾರೆ. ನೀವು ಅಬ್ಸರ್ವ್ ಮಾಡಿ, ಎಲ್ಲೆಲ್ಲಿ ಡೈರಿ ಮಿಲ್ಕಿಂಗ್ ಪರ್ಪಸ್ ಮಾಡಿರ್ತಾರಲ್ಲ, ಅಲ್ಲಿ ಸಗಣಿ ಈ ಥರ ಗಟ್ಟಿ ಇರೋಲ್ಲ, ತೆಳುವಾಗಿರುತ್ತೆ. ಯಾಕಂದರೆ ರಾಗಿಗಳು ಕೊಟ್ಟರೆ ಹಾಲು ಕಮ್ಮಿ ಆಗುತ್ತೆ ಅಂತ. ಬಟ್ ಇದೊಂಥರ ಬ್ಯಾಲೆನ್ಸ್ ಬಿಟ್ಟು ಕೊಡಲೇಬೇಕು. ಇವರು ರೇಣುಕಾ ಅಂತ ಅವರು. ಗೋಶಾಲೆಯಲ್ಲಿ ಈಗ ಪ್ರಾಣಿಗಳನ್ನ ಸಾಕ್ತೀವಿ ಅಂತ ಅಂದರೆ ಬೇರೆ ಥರ ಆಪ್ಷನ್ಸ್ ಎಲ್ಲ ಇದೆ. ಈಗ ಕೆಲವರು ನಾಯಿಗಳ ಮೇಲೆ ಅಡಿಕ್ಟ್ ಆಗಿ ನಾಯಿಗಳನ್ನ ಸಾಕ್ತಾರೆ, ಮತ್ತು ಕೆಲವರು ಹಾವುಗಳು ಮತ್ತು ಬೇರೆ ಪ್ರಾಣಿಗಳನ್ನ ಅಡಿಕ್ಟ್ ಆಗಿರ್ತಾರೆ. ನೀವು ಹೆಂಗೆ ಈ ಗೋವುಗಳಿಗೆ ಅಡಿಕ್ಟ್ ಆದ್ರಿ? ಅದೇ ಹೇಳಿದ್ರಲ್ಲ, ಜರ್ನಿ ಇದು ನಾವು 2 ಹಸು ಶುರು ಮಾಡಿದಾಗ ಏನು ಪ್ಲ್ಯಾನ್ ಇರಲಿಲ್ಲ, ಯಾವ ಥರ ಮಾಡಬೇಕು ಏನು ಅಂತ. ಏನೋ ನಾನು 8-7 ಅಂತ 2 ಹಸು ತಂದಿದ್ದು. ಬಟ್ ತಂದಾಗ ಒಂಥರ ಅದು ಬಾಂಡಿಂಗ್ ಬೆಳೀತು. ಹೋಗಿ ತೋರಿಸ್ತೀನಿ ಯಾವ ಫಸ್ಟ್ 2 ಹಸು ತಂದಾಗ ಅಂತ ನಿಮಗೆ ಗೊತ್ತಾಗುತ್ತೆ. ಬನ್ನಿ ತೋರಿಸೋಣ.
ಸರ್ ಅಂದರೆ ಯಾವ ಹಸುಗಳನ್ನು ನೀವು ಕಟ್ಟಕ್ಕಲ್ವಾ ಎಲ್ಲದನ್ನು ಇಲ್ಲ ಇಲ್ಲ ಹಗ್ಗ ಬಿಟ್ಟು ಎಷ್ಟು ಮೇವು ತಿನ್ಬೇಕಾದ್ರೆ ಮಾತ್ರ ಹೊರಡೆ ಬರುತ್ತೆ, ಮಿಕ್ಕಿ ಟೈಮಲ್ಲಿ ಎಲ್ಲ ಆಚೆನೇ ಇರುತ್ತೆ, ಯಾವುದಕ್ಕೂ ಕಟ್ಟಾಕಕ್ಕೆ ಹೋಗಲ್ಲ. ಫಸ್ಟ್ ನಿಮಗೆ ನಮಗೆ ಗೋಶಾಲೆಗೆ ತಂದರೆ ಫಸ್ಟ್ ಹಸು ಯಾವುದನ್ನು ತೋರಿಸ್ತೀನಿ. ಅಂದರೆ ಗೋಶಾಲೆ ಫಸ್ಟ್ ನೀವು ಹೌದೌದು. ಸರ್ ಮೊದಲು ಪ್ಲಾನ್ ಇತ್ತ ನಿಮ್ಗೆ ಈ ಥರ ಗೋಶಾಲೆ? ಇಲ್ಲ ಅದ್ರ ಬಗ್ಗೆ ಆ ಕಲ್ಪನೆ ಇರಲಿಲ್ಲ, ಅದ್ರ ಬಗ್ಗೆ ಐಡಿಯಾನೂ ಇರಲಿಲ್ಲ. ನನಗೆ ಹಸುಗಳಂತಾನೆ ಐಡಿಯಾನೇ ಇರಲಿಲ್ಲ ನನಗೆ. ನನ್ನ ಮಿಸ್ಸಸ್ಸಿಗಿತ್ತು, ಅವ್ರು ಭಾಳ ಪ್ರೀತಿ ಇತ್ತು, ಯಾಕಂದ್ರೆ ಅವರು ಹಳ್ಳಿನಲ್ಲಿ ಅವ್ರ ಮನೆಯೆಲ್ಲ ಸಾಕ್ತಾಯಿದ್ರು. ಇದು ಲಕ್ಷ್ಮಿ, ಇದು ಒಳಗಡೆ ಹೋಗ್ಬೋದಾ? ಇಲ್ಲ ಬೇಡ, ಸ್ವಲ್ಪ ಅವ್ರಿಗೆ ಹೊಸಬ್ರು ಬಂದರೆ ಗಾಬರಿ ಆಗಿಬಿಡ್ತಾರೆ. ನಮಗೇನು ಮಾಡಲ್ಲ, ಬಟ್ ಅವ್ರವ್ರು ಗುದ್ದಾಡ್ಬೇಕಾದ್ರೆ ನಮಗೆ ಹರ್ಟ್ ಆಗುತ್ತೆ ಅಂತ ಅಷ್ಟೇ. ಇದು ಲಕ್ಷ್ಮಿ ದೇವಣಿ ಬ್ರೀಡ್. ಇದು ಫಸ್ಟ್ ತಂದಿದ್ದಿದೆ, ಇದೇ ನೀವು ಫಸ್ಟ್ ಲೇಖನ ಗೋಶಾಲೆಗೆ ತಂದಿದ್ದು ಇದು. ಮತ್ತೆ ಅಲ್ಲಿರೋದು ಇದು ವೈಟ್, ಪ್ಯೂರ್ ವೈಟ್ ಇದೆಯಲ್ಲ, ಇದು ಗೌರಿ ಪ್ಯೂರ್ ವೈಟು. ಗೌರಿ ಮತ್ತೆ ಲಕ್ಷ್ಮಿ ಶುರು ಮಾಡಿ. ಮತ್ತೆ ಲಕ್ಷ್ಮಿಯ ಮೊದಲನೇ ಮಗ ಕೃಷ್ಣ. ಯಾವುದು ಸರ್? ವೈಟ್ ಬ್ಲ್ಯಾಕ್ ಪ್ಯಾಚ್ ಇದೆಯಲ್ಲ, ಗಂಡದು ಕೃಷ್ಣ. ನಮ್ಮ ಗೋಶಾಲೆ ಹುಟ್ಟಿದ ಮೊದಲನೇ ಕರು. ಅಂದರೆ ಏನಾಯ್ತಂದ್ರೆ ಇದು ಬಂದಾಗ್ಲಿಂದ ನಾವು ಡೈರಿ ಹಾಲನ್ನ ಸ್ಟಾಪ್ ಮಾಡಿದ್ವಿ. ಇದೇ ಹಾಲು ಕೊಟ್ಟಿದ್ದು. ಅಂದರೆ ಆಲ್ಮೋಸ್ಟ್ 1.5 ವರ್ಷ ಈ ಹಾಲನ್ನು ಕೊಡ್ತಾಯಿತ್ತು. ನಾವು ಮನೇಲಿ ಯೂಸ್ ಮಾಡೋ ಪ್ರಯತ್ನ ಮಾಡಿದೆ. ಅವಾಗ ಕೆಲವೊಂದು ಡಿಫ್ರೆನ್ಸ್ ಕಾಣ್ತು. ಅವಾಗ ನನ್ನ ಮಗಳು ಚಿಕ್ಕವಳಿದ್ದಾಗ ಅಂದರೆ ಈ ಜ್ವರ ಬರೋದು, ಕೆಮ್ಮು, ಕಫ ಆ ಥರ ಎಲ್ಲ ಆಗ್ತಾ ಇರಲಿಲ್ಲ. ಆವಾಗ ನಮಗೇನೋ ಒಂದು ವ್ಯತ್ಯಾಸ ಕಂಡು ನಾನು ಅದ್ರ ಬಗ್ಗೆ ತಿಳ್ಕೊಳ್ಳೋಕೆ ಪ್ರಯತ್ನ ಪಟ್ಟೆ. ಅಂದರೆ ಕೆಲವೊಂದು ಟ್ರೈನಿಂಗ್ ಅಟೆಂಡ್ ಮಾಡಿದೆ, ಮತ್ತು ಆಲ್ರೆಡಿ ಗೋಶಾಲೆ ಮಾಡ್ತಿವ್ರನ್ನ ಕಾಂಟ್ಯಾಕ್ಟ್ ಮಾಡಿದೆ. ಆವಾಗ ಗೊತ್ತಾಯಿತು ಇದೊಂದು ದೊಡ್ಡ ಸಮುದ್ರ, ಇದು ನೆಗ್ಲೆಕ್ಟ್ ಆಗಿದೆ ಅಂತ. ಯಾವ ರೀತಿ ನೆಗ್ಲೆಕ್ಟ್ ಆಗಿದೆ ಅಂತ ನೀವು ನಿಮ್ಮ ಹಿರಿಯರನ್ನ ಕೇಳ್ಬೋದು. ಮನೆಯಲ್ಲಿ ತಂದೆ ತಾಯಿ ಇರ್ಬೋದು, ಇಲ್ಲ ಅವ್ರ ತಂದೆ ತಾಯಿ ಅಂದರೆ ಅಜ್ಜಿ ತಾತ ಕೇಳಿದಾಗ ನಮ್ಮ ದೇಶದಲ್ಲಿ ಪ್ರತಿಯೊಬ್ಬರ ಮನೆಯಲ್ಲೂ ಹಸುಗಳು ಸಾಕ್ತಾಯಿದ್ರು. ಅದು ಕಾಮನ್. ಮನುಷ್ಯ ಇಲ್ಲ ಅಂದರೆ ಹಸು ಇರಲೇಬೇಕಿತ್ತು. ಅವ್ರು ಯಾವ ಥರ ತಿರ್ತಿದ್ರು ಅವರು ಈ ಹಾಲನ್ನ ಸೇಲ್ ಮಾಡೋದು, ತುಪ್ಪ ಸೇಲ್ ಮಾಡೋ ಕಾನ್ಸೆಪ್ಟೇ ಇರಲಿಲ್ಲ. ಅವ್ರ ಹಸುಗಳನ್ನ ಒಂಥರ ಮನೆ ಸದಸ್ಯರಾಗಿ ನೋಡ್ಕೊತಾ ಇದ್ರು. ಮತ್ತು ಅವ್ರ ಮೇನ್ ಉದ್ದೇಶ ಈಗೇನು ಸಗಣಿ, ಅದನ್ನೇನು ಮಾಡ್ತಾರೆ, ಆ ಸಗಣಿನ ಒಂದು ಕಡೆ ಸ್ಟೋರ್ ಮಾಡ್ತಾಯಿದ್ರು. ಈ ತಿಪ್ಪೆ ಅಂತ ಸ್ಟೋರ್ ಮಾಡ್ತಾಯಿದ್ರು. ಮನೆ ಅಂದರೆ ತ್ಯಾಜ್ಯ ಬರುತ್ತಲ್ಲ, ಅಂದರೆ ಊಟ ಅಡುಗೆ ಮಾಡಿರೋ ತ್ಯಾಜ್ಯ ಅದನ್ನೆಲ್ಲ ಹಾಕಿ ಮಳೆಯಲ್ಲಿ ನೆಂದು ನ್ಯಾಚುರಲಾಗಿ ಒಂದು 6 ತಿಂಗಳಲ್ಲಿ ಡಿಕಂಪೋಸ್ಟ್ ಆಗಿಬಿಡ್ತಾಯಿತ್ತು. ಅದನ್ನು ಅವರು ಕೊಟ್ಟಿಗೆ ಗೊಬ್ಬರ ಅಂತ ಹೊಲಕ್ಕೆ ಹಾಕ್ತಾಯಿದ್ರು. ಅದು ಆಟೋಮೆಟಿಗೆ ಅದು ಭೂಮಿಗೆ ಬೇಕಾಗಿರೋ ಪ್ರತಿಯೊಂದು ಸತ್ವನೂ ಸೂಕ್ಷ್ಮ ಜೀವಿಗಳು ಆ ಸಗಣಿ ಗೊಬ್ಬರದಿಂದ ಸಿಗ್ತಾಯಿತ್ತು. ಈ ಸರ್ಕಲಲ್ಲಿ ಭೂಮಿ ಫಲವತ್ತತೆ ಆಗಿರ್ತಾಯಿತ್ತು, ಸಾಯಿಲು ಅಂದರೆ ಭೂಮಿ ಹೆಲ್ತ್ ಚೆನ್ನಾಗಿರ್ತಾಯಿತ್ತು, ಅವರು ಬೆಳೆನೂ ಚೆನ್ನಾಗಿರ್ತಾಯಿತ್ತು. ಅದು ಕನ್ಸ್ಯೂಮ್ ಮಾಡೋದ್ರಿಂದ ಇವರು ನಮ್ಮ ಹಿರಿಕರೆಲ್ಲ ಆಲ್ಮೋಸ್ಟ್ 100+ ಇಯರ್ಸ್ ಬದುಕ್ತಾಯಿದ್ರು. ಆಯಿತಾ, ಈ ಥರ ಲೈಫ್ ಚೆನ್ನಾಗಿರ್ತಾಯಿತ್ತು. ಪ್ಲಸ್ ಅವರು 24/7 ಹಸುಗಳು ನೋಡ್ಕೊಂಡೇ ಇರೋದ್ರಿಂದ ಹೆಲ್ತಿಯಾಗಿರ್ತಾಯಿದ್ರು. ಈಗ ನಮ್ಮ ಗೋಶಾಲೆಯಲ್ಲಿ ನೋಡ್ಬೋದು, ಎಲ್ಲ ಇಲ್ಲಿ ಸಗಣಿ ಮತ್ತು ಗಂಜಲ ಮಿಕ್ಸ್ ಆಗಿದೆ. ಇದರಲ್ಲಿ ನಾವು ನಡೆಯೋದ್ರಿಂದ ನಮ್ಮಲ್ಲಿ ಏನೋ ಅಂದರೆ ಬ್ಯಾಕ್ಟೀರಿಯಾಗಳಿದ್ರೂ ಅದು ಸತ್ತೋಗುತ್ತೆ. ಅಷ್ಟು ಪವರ್ಫುಲ್ ಅದು ನ್ಯಾಚುರಲ್ ಆಗಿ. ಆ ಥರ ಅವ್ರದ್ದು ಲೈಫ್ ಸರ್ಕಲ್ ಚೆನ್ನಾಗಿತ್ತು. ಅಂದರೆ ಗೋ ಆಧಾರಿತ ಕೃಷಿ ಮತ್ತು ಗೋಗಳ ಜೊತೆ ಬಾಂಧವ್ಯ ಜಾಸ್ತಿ ಇರ್ತಾಯಿತ್ತು. ಈ ರೀತಿ ಇರ್ಬೇಕಾದ್ರೆ ಒಂದು ಅವ್ರದ್ದು ಲೈಫ್ ಸ್ಟೈಲು ಚೆನ್ನಾಗಿರ್ತಾಯಿತ್ತು, ಹೆಲ್ತಿಯಾಗಿ ಬದುಕ್ತಾಯಿದ್ರು. ಇದೇನಾಯಿತು, ಈಗ ಒಂದು ನಂಬರು ಭಾರತದಲ್ಲಿ ಆವಾಗ ಸ್ವತಂತ್ರ ಬಂದಾಗ ಸಾಧಾರಣ ಒಂದು 30 ಕೋಟಿ ಜನಸಂಖ್ಯೆ ಇತ್ತು. ಬಟ್ ಹಸುಗಳ ಸಂಖ್ಯೆ 140 ಕೋಟಿ ಇತ್ತು. 140. ಅಂದರೆ ಹಸುಗಳು ಒಬ್ಬ ಮನುಷ್ಯನು 6 ಹಸುಗಳು ಇರ್ತಾಯಿದ್ರು. ಆ ಥರ ಒಂದು ರಫ್ ಕ್ಯಾಲ್ಕುಲೇಷನು. ಈಗ ಪರಿಸ್ಥಿತಿ ಉಲ್ಟಾ ಆಗಿದೆ. ಈಗೇನಾಯಿತು, ಇದು ಕಮರ್ಷಿಯಲ್ ಆಗಿಬಿಟ್ಟಿದೆ. ಈಗ ನ್ಯಾಚುರಲ್ ಅಂದರೆ ಮೊದಲು ಅವಾಗ ಹಸುಗಳನ್ನ ಕಮರ್ಷಿಯಲ್ ದೃಷ್ಟಿಯಿಂದ ನೋಡ್ತಾ ಇರಲಿಲ್ಲ. ಈಗೇನಾಯಿತು, 2 ಕಾರಣ. ಒಂದು ಗ್ರೀನ್ ರೆವಲ್ಯೂಷನ್. ಅದೇನು ಮಾಡೋದು, ಅದು ಬೇರೆ ಸ್ಟೋರಿ. ಕೆಮಿಕಲ್ ಫಾರ್ಮಿಂಗ್ ಮಾಡೋಕ್ಕೆ ಹೋಗ್ಬಿಟ್ಟು ಈ ಫಾರಿನ್ ಲಾಬಿಗಳು ಒಂದು ದೊಡ್ಡ ಲಾಬಿ ಮಾಡಿ ಅವ್ರು ಮಾಡಿದ ಮೊದಲನೇ ಕೆಲಸ ನಮ್ಮ ರೈತರಿಗೆ ಮಿಸ್ಗೈಡ್ ಮಾಡೋದು. ಏನಂದರೆ ಇದು 24 ಗಂಟೆ ಅವ್ರಿಗೆ ಹಸುಗಳನ್ನ ನೋಡ್ಕೊಬೇಕು, ಆ ಗೊಬ್ಬರ ಶೇಖರಣೆ ಮಾಡಬೇಕು, ಅದು ನ್ಯಾಚುರಲ್ ಡಿಕಂಪೋಸ್ಟ್ ಮಾಡಿ ತೊಗೊಂಡೋಗಿ ಗೊಬ್ಬರಕ್ಕೆ ಹಾಕಬೇಕು, ಅಂದರೆ ಹೊಲಕ್ಕೆ ಹಾಕಬೇಕು. ಅದನ್ನು ಈಸಿ ಮಾಡಿಕೊಟ್ಬಿಟ್ರು. ಮೂಟೆನಲ್ಲಿ ಬಂದುಬಿಟ್ಟು ತುಂಬಿಕೊಟ್ಬಿಟ್ಟು ಏನು ಯೂರಿಯಾ ಫರ್ಟಿಲೈಸರ್ ಇರುತ್ತಲ್ವ ಅದನ್ನು ಕೊಡೋದಕ್ಕೆ ಶುರು ಮಾಡೋದು. ಈಸಿ. ಅದು ಮಾಡಿದಾಗಿಂದ ರೈತರು ನೆಗ್ಲೆಕ್ಟ್ ಮಾಡೋಕ್ಕೆ ಶುರು ಮಾಡಿದ್ರು. ಅದೊಂದು ಮತ್ತು ಈಗ ನಮ್ಮ ಗೌರ್ಮೆಂಟು ಬೇಜಾನ್ ಸಬ್ಸಿಡಿಗಳೆಲ್ಲ ಕೊಡೋಕ್ಕೆ ಶುರು ಮಾಡಿ ಹಸುಗಳನ್ನ ಸಾಕೋದು ಎಲ್ಲ ಕಮ್ಮಿ ಮಾಡಿಬಿಟ್ರು. ಈಗ ಆವಾಗೇನಾಯಿತು, ಹಸುಗಳು ಮೇನ್ ಫೋಕಸ್ ಇದ್ದು ಗೊಬ್ಬರಕ್ಕೋಸ್ಕರ. ಅದೇ ಇಲ್ದಾಗ ನೆಗ್ಲೆಕ್ಟ್ ಶುರುವಾಯಿತು. ಸೆಕೆಂಡು, ಮೊದಲು ಮನೆಗೆ ಬೇಕಾಗೋದು ಹಾಲು ಮಾತ್ರ ಕರ್ಕೊಳ್ತಾ ಇದ್ರು ಅಷ್ಟೇ. ಮೇನ್ ಅವ್ರ ಫೋಕಸ್ಸು ಕರುಗಳು ಬಿಡ್ತಾಯಿದ್ರು. ಆಮೇಲೆ ಅಗೇನ್ ಇನ್ನೊಂದು ಲಾಬಿ ಶುರುವಾಯಿತು, ವೈಟ್ ರೆವಲ್ಯೂಷನ್, ಕ್ಷೀರ ಕ್ರಾಂತಿ ಅಂತ ಮಾಡಿದ್ರು. ಅದು ಮಾಡಾಗಿ ಅಗೇನ್ ಕಂಪ್ಯಾರಿಸನ್ ಶುರು. ನಮ್ಮ ನಾಟಿ ಹಸು 1 ಲೀಟ್ರ್ ಕೊಡುತ್ತೆ, 2 ಲೀಟ್ರ್ ಕೊಡುತ್ತೆ. ಫಾರಿನ್ ಹಸು 10-20 ಲೀಟ್ರ್ ಕೊಡುತ್ತೆ, 50 ಲೀಟ್ರ್ ಕೊಡುತ್ತೆ, ವರ್ಲ್ಡ್ ರೆಕಾರ್ಡ್ ಅಂತ ಮಾಡೋಕ್ಕೆ ಶುರು ಮಾಡಿದ್ರು. ಈ 2 ಲಾಬಿಯಿಂದ
ಒಂದು ಪ್ರಾಬ್ಲಮ್ ಏನಾಯಿತು ಅಂದರೆ 140 ಕೋಟಿ ಇದ್ದಿದ್ದು 4 ಕೋಟಿಗೆ ಬಂತು ನಮ್ಮ ದೇಶಿ ಹಸುಗಳು. ಫಾರಿನ್ ಹಸುಗಳು 0ಇಂದ 34 ಕೋಟಿ ಆಗಿದೆ ಇವಾಗ, ಆಯಿತಾ. ಮತ್ತು 100 ವರ್ಷ ಮೇಲೆ ಬದುಕಿದ ಮನುಷ್ಯ ಇವತ್ತು 60+ ಬಂದಿದ್ದಾನೆ. ಇದಕ್ಕೆ ಮೇನ್ ಕಾರಣ ಭೂಮಿ ಫಲವತ್ತತೆ ಇಲ್ಲ. ಮತ್ತು ಎರಡನೇದು ನಾವೀಗೇನಿದು ಈ ಸೀಮೆ ಹಸು ಹಾಲು ಕುಡಿತೀವಲ್ಲ, ಅದರಲ್ಲಿ ಬೇರೆ ಬೇರೆ ಟಾಕ್ಸಿಕ್ ಅಂಶಗಳು ಸೇರ್ಕೊಂಡು ಅದು ನಾವು ಕನ್ಸ್ಯೂಮ್ ಮಾಡೋದ್ರಿಂದ ಬೇಜಾನ್ ರೋಗ ಬರುತ್ತೆ. ಸರಿ, ನಾನು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಸೈನ್ಸು ಮೆಡಿಕಲ್ ಟರ್ಮ್ಸಲ್ಲಿ ನನಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಬರೋಲ್ಲ. ಅಂದರೆ ಆ ವಿಟಮಿನು, ಈ ಫ್ಯಾಟ್ ಲೆವೆಲ್ ಇರುತ್ತೆ, ಮತ್ತು ಏನೇನೋ ಟರ್ಮಾಲಜಿ ಇರ್ತಾವಲ್ಲ, ಅದು ಗೊತ್ತಿಲ್ಲ. ಜಸ್ಟ್ ನಾ ಇಲ್ಲಿ ಬೇಸಿಕ್ ಕಾಮನ್ ಸೆನ್ಸ್ ಯೂಸ್ ಮಾಡ್ತಾ ಇರೋದು. ನಮ್ಮ ಹಿರಿಕರು ಯಾವ ರೀತಿ ಜೀವನ ಮಾಡ್ತಾಯಿದ್ರು, ಈಗ ನಾವು ಯಾವ ರೀತಿ ಜೀವನ ಮಾಡ್ತಾಯಿದ್ವಿ, ಇಷ್ಟೇ ಡಿಫ್ರೆನ್ಸು. ಬಟ್ ಈಗ ಏನು ಹೇಳ್ಬೇಕು, ಒಂದು ಸರ್ಟಿಫಿಕೇಟ್ ಕೊಡ್ತಾರೆ A2 ಮಿಲ್ಕು, A1 ಮಿಲ್ಕು, ಆಯಿತಾ. ಸಿಂಪಲ್ಲು ಅವ್ರು ನೋಡಿ ನಮ್ಮ ಗೋಶಾಲೆಯಲ್ಲಿ ನ್ಯಾಚುರಲಾಗಿ ಬಿಟ್ಟಿದ್ದೀವಿ, ಖುಷಿಯಾಗಿದ್ದಾರೆ. ಅವ್ರಿಗೆ ಯಾರೂ ಕಟ್ಟಾಕಲ್ಲ, ಆರಾಮಾಗಿ ಹೋಗಿ ಮೇಯ್ತಾರೆ, ಆಯಿತಾ. ಅವ್ರಿಗೆ ಯಾವಾಗ ಬೇಕಾದ್ರೆ ನೀರು ಕುಡಿತಾರೆ, ಆರಾಮಾಗಿರ್ತಾರೆ, ಹೆಲ್ತಿಯಾಗಿರ್ತಾರೆ. ಆ ಕೊಡೋ ಹಾಲು ಹೆಲ್ತಿಯಾಗಿರುತ್ತೆ, ಆ ಕೊಡೋ ಸಗಣಿನೂ ಹೆಲ್ತಿಯಾಗಿರುತ್ತೆ. ನೋಡಿ ಈ ಸಗಣಿ ನೋಡಿದಾಗ ನೀವು ಈ ಥರ ರಿಂಕಲ್ಸ್ ಇದೆಯಲ್ಲ, ಇದು ಹಸು ಆರೋಗ್ಯ ಆಗಿದೆ ಅಂತ. ಈ ನೀವು ಡೈರಿ ಫಾರ್ಮ್ಗಳು ನೋಡಿದಾಗ ಫುಲ್ಲು ತೆಳ್ಳಗಿರುತ್ತೆ, ಆ ಥರ ಇತ್ತು ಅಂದರೆ ಅದು ಅನ್ಹೆಲ್ತಿಯಾಗಿದೆ ಅಂತ, ಆಯಿತಾ. ನಮ್ಮ ದೇಶ ಅಷ್ಟೇ, ಇಲ್ಲಿ ಅವ್ರು ಚೆನ್ನಾಗಿ ನೋಡ್ಕೊಬೇಕು, ಸಗಣಿ ಜಾಸ್ತಿ ತೊಗೊಬೇಕು. ಈಗ ನಾವು ಅಲ್ಲಿ ನೋಡಿದ್ವಲ್ಲ ದೇವಣಿ ಬೀಡು, ಅದೇ ನೀವು ಫಸ್ಟ್ ತಂದಿದ್ದು, ಅದೇ ಇಲ್ಲಿ ಸಾಕೋಕೆ ಅಂತ ತಂದು ಗೋಶಾಲೆನೇ ಶುರು ಮಾಡಿಬಿಟ್ರಿ. ಹೌದು, ಆ ಬ್ರೀಡಿಂದ. ಆ ದೇವಣಿ ಬ್ರೀಡ್ ಯಾವ ಥರ ಸರ್, ಅದು ಬಿಹೇವಿಯರ್ ಯಾವ ಥರ? ನಮ್ಮ ದೇಸಿ ಹಸುಗಳು ಎಲ್ಲ ಬಿಹೇವಿಯರ್ ಒಂದೇ, ಅವೆಲ್ಲ ಸೌಮ್ಯ ಸ್ವಭಾವನೆ. ಅಂದರೆ ನೀವು ನೋಡಿದಾಗ ಅದರಲ್ಲಿ ಎಲ್ಲ ಗುಣವೂ ಇದೆ. ಇಲ್ಲಿ ನೋಡಿ, ನಮ್ಮ ಅಲ್ಲಿ ಝೂಮ್ ಮಾಡಿ ನೋಡ್ತಾ ನೀವು, ನಮ್ಮ ಶ್ಯಾಮ ಚಿಕ್ಕ ಕರು ಶ್ಯಾಮ ಇದ್ದಾನೆ, ಗೋವಿಂದ, ರೇಣುಕ, ಮಹಾಲಿಂಗ ಎಲ್ಲ ಆಯ್ತಾ. ಅವರು ಈ ಎಳೆ ಪಾಪು ಯಾವ ರೀತಿ ಬಿಹೇವ್ ಮಾಡುತ್ತಲ್ಲ ಅದೇ ಥರ ಬಿಹೇವ್ ಮಾಡುತ್ತೆ, ಆಯಿತಾ. ನೆಕ್ಸ್ಟು ನೋಡಿ, ಅದು ಗೌರಿ, ಅದು ತಾಯಿ, ಅವರು ಮಗಳಿಗೆ ಕರಿತಾ ಇದೆ ಹಾಲು ಕುಡಿಯೋಕೆ. ಒಂದು ತಾಯಿ ಯಾವ ರೀತಿ ಬಿಹೇವ್ ಮಾಡುತ್ತೋ ಆ ಥರ ಮಾಡುತ್ತೆ. ಇವನು ಕೃಷ್ಣ, ಒಂದು ಪಕ್ಕ ಯಂಗ್ಸ್ಟರ್, ಯಾವ ರೀತಿ ಅಗ್ರೆಸಿವ್ ಆಗಿರ್ಬೇಕಾರೋ ಆ ಥರ ಇರ್ತಾರೆ. ಮತ್ತು ಇಲ್ಲಿ ಜಗಳ ಆಡೋರು ಅಷ್ಟೇ, ಯಂಗ್ಸ್ಟರ್ ಗಂಡಸು ಜಗಳ ಆಡ್ತಾರೆ ಹೊರತು ಹೆಣ್ಣು ಮಕ್ಕಳು, ತಾಯಿಯಿಂದರು ಜಗಳ ಆಡಲ್ಲ, ಮಕ್ಕಳು ಜಗಳ ಆಡಲ್ಲ. ಅಂದರೆ ಅದೊಂಥರ ಎಲ್ಲ ಗುಣಗಳು ಇದಾವೆ ಇದರಲ್ಲಿ, ಆ ಥರ. ಇದು ಮಲೆನಾಡು ಗಿಡ್ಡ, ಇದು ನಮ್ಮದು ಲೋಕಲ್, ಅಂದರೆ ಈ ಕಡೆ ಮಲೆನಾಡು ಸೈಡ್ ಇರುತ್ತೆ. ಇದು ದೇವ್ರ ಸೃಷ್ಟಿ ಆ ಥರ ಇದೆ. ಅಂದರೆ ಆ ಕಡೆ ಎಲ್ಲ ಬೆಟ್ಟ ಗುಡ್ಡ ಇರೋದ್ರಿಂದ ಇದು ಹೈಟ್ ಇಷ್ಟೇ, ಮ್ಯಾಕ್ಸಿಮಮ್ ಹೈಟ್ ಇಷ್ಟೇ ಆಗುತ್ತೆ. ಅಂದರೆ ಅವಕ್ಕೆ ಬೆಟ್ಟ ಗುಡ್ಡಗಳು ಹತ್ತೋದಕ್ಕೆ ಆಗ್ಲಿ ಅಂತ. ಮತ್ತು ಆ ಕಡೆ ನೀವು ಇದು ಕಾಂಕ್ರೇಜು ಮತ್ತು ಗಿರ್ ಅಂತ ಇದೆ, ಅದು ಗುಜರಾತ್ ಬ್ರೀಡ್. ಈ ಕಾಂಕ್ರೇಜ್ ಭಾಳ ಹಳೇ ಬ್ರೀಡು, ಭಾಳ ಒಂಥರ ಪವರ್ಫುಲ್. ಅದು ಈ ನೀವು ಯುದ್ಧಗಳಲ್ಲೆಲ್ಲ ಯೂಸ್ ಮಾಡ್ತಾರೆ, ಆ ಥರ ಬ್ರೀಡ್. ಬಂದಿರೋ ಜನಕ್ಕೆ ಏನು ಕೊಡಬೇಕು ಏನು ಕೊಡಬಾರ್ದು ಅಂತ ಈ ಸಾಂಬಾರ್ ಸೊಪ್ಪು ಆ ಥರದ್ದೆಲ್ಲ ಕೊಡ್ತಿದ್ರಲ್ಲ, ಅದ್ರ ಏನು ಪ್ರಾಬ್ಲಮ್ ಆಗಲ್ವಾ, ಅಥವಾ ರಿಸ್ಟ್ರಿಕ್ಷನ್ ಏನಾದ್ರು ಇದೆಯಾ? ಇಲ್ಲ, ಒಂದು ವೆಜಿಟೇಬಲ್ಸ್ ಯಾವ್ದು ಬೇಕಾದ್ರೂ ಕೊಡ್ಬೋದು, ತರಕಾರಿಗಳು ಮತ್ತು ಸೊಪ್ಪು ಯಾವ್ದು ಬೇಕಾದ್ರೂ ಕೊಡ್ಬೋದು, ಏನು ತೊಂದರೆ ಇಲ್ಲ. ಮತ್ತು ಹಣ್ಣು ಕೊಡ್ಬೋದು. ಈ ಬಾಳೆಹಣ್ಣು ತೊಗೊಂಬರ್ತಾರೆ, ಬಟ್ ಬಾಳೆಹಣ್ಣು ನಾನು ಪ್ರಿಫರ್ ಮಾಡಲ್ಲ. ಏನಕ್ಕೆ ಈಗಿರೋ ಬಾಳೆಹಣ್ಣು ಎಲ್ಲ ಕೆಮಿಕಲ್ ಹಾಕಿ ಹಣ್ಣು ಮಾಡ್ತಾರಲ್ಲ, ಆ ಕಾರಣದಿಂದ ಅದನ್ನು ಪ್ರಿಫರ್ ಮಾಡೋಕ್ಕೋಗಲ್ಲ. ಅದು ಬಿಟ್ಟರೆ ನೀವು ಯಾವುದೇ ಫ್ರೂಟ್ಸ್ ತರ್ಬೋದು. ಅಂದರೆ ಯಾರೇ ಬಂದರೂ ಏನೇ ಕೊಟ್ಟರು ಪ್ರಾಬ್ಲಮ್ ಇಲ್ಲ, ಏನು ತೊಂದರೆ ಇಲ್ಲ. ಬಟ್ ಕೊಡೋಕ್ಕಿಂತ ಮುಂಚೆ ನಿಮ್ಗೆ ಒಂದ್ಸಲ ಇನ್ಫಾರ್ಮ್, ನಮ್ಮ ಗೈಡೆನ್ಸ್ ಮುಖಾಂತರ ಕೊಡಬೇಕು. ಯಾಕಂದರೆ ಅವ್ರಿಗೆ ಗೊತ್ತಿರಲ್ಲ, ಕೊಡ ಹೋಗ್ತಾರೆ, ಮತ್ತು ಇಮ್ಮಿಡಿಯೇಟಾಗಿ ಬಂದುಬಿಡೋದು. ಸೇಫ್ಟಿಗೋಸ್ಕರ ಇಲ್ಲಿ ನಮ್ಮವ್ರು ಇದ್ದೇ ಇರ್ತಾರೆ. ಈಗ ನಾನು ಇರ್ತೀನಿಲ್ಲ, ಇಲ್ಲಿ ನಮ್ಮವರು ಲೇಬರ್ಸ್ ಇದ್ದೇ ಇರ್ತಾರೆ, ಅದು ಪ್ರಕಾರ ಕೊಡಬೇಕಾಗುತ್ತೆ ಅಷ್ಟೇ. ಅಂದರೆ ಈಗ ನಿಮ್ಮ ಗೋಶಾಲೆಯಲ್ಲಿ ನಾವು ಹೋಸಲ ಬಂದಾಗಲೂ ಇದ್ದಂತಹ ಒಂದು ಹಸು ಅಂದರೆ ಶಿವು, ಅದ್ರ ಹೆಸರು ಶಿವು ಅಲ್ವಾ ಸರ್? ಹಾಂ, ಶಿವು, ನಂದಿ, ನಮ್ಮ ಬಲರಾಮ, ಮತ್ತು ಆ ಕಡೆ ಲಕ್ಷ್ಮಣ. ಸರ್ ಆಳೆ 2 ಜಗಳ ಅದೇ ಸರಿ ಹೇಳಿ, ನಾವು ಹೊರಗಡೆ ಹೋಗ್ಬೋದು, ನಮ್ಗೇನು ಮಾಡಲ್ಲ. ಬಟ್ ಆ ಥರ ಜಗಳ ಆಡ್ಬೇಕಾದ್ರೆ ನಮಗೆ ಪ್ರಾಬ್ಲಮ್ ಆಗುತ್ತೆ. ಅವೆರಡು ಜಗಳ ಆಡ್ತಿರುವಾಗ ನಾವು ಮಧ್ಯೆ ಹೋಗ್ಬೇಕಾಗೋದು. ಅವ್ರಿಗೆ ಗೊತ್ತಾಗಲ್ಲ, ಅವ್ರ ಇಂಟೆನ್ಷನಲ್ಲಿ ನಮಗೆ ಏನು ಮಾಡಬೇಕು ಅಂತ ಮಾಡಲ್ಲ. ಹೌದು, ಏನು ಮಾಡಲ್ಲ ಅವ್ರಿಗೆ. ಈಗ ಒಬ್ರು ಹೇಳ್ತಾರೆ ದನದ ಮನ್ಸು ದಾಯದಿ ಮನ್ಸು ಇದ್ದಾಗೆ ಅಂತ. ಅಂದ್ರೆ ಅವ್ರು ನಮಗೆ ಮಾಡಬೇಕು ಅಂತ ಮಾಡೋಕ್ಕಾಗಲ್ಲ, ಆಕ್ಸಿಡೆಂಟಲ್ ಅಲ್ಲಿ ಏನಾದ್ರು ಪ್ರಾಬ್ಲಮ್ ಆಗುತ್ತೆ ಅಂತ ನೀವು ಅಲೋ ಮಾಡಲ್ಲ. ಆಗಿರ್ಬೋದು, ಹೊರಗಡೆ ಇಂದ ಬಂದವ್ರಾಗಿರ್ಬೋದು. ಇಲ್ಲೇನೋ ಹೋಗ್ತಾ ಇರುತ್ತೆ, ಸಡನ್ ಆಗಿ ಕಾಲು ತುಳಿದು ಬಿಡುತ್ತೆ, ಆ ವೆಯ್ಟ್ ನಾವು ತಡ್ಕೊಳಕ್ಕಾಗಲ್ಲ. ಅದು ಬಿಟ್ಟರೆ ನಮ್ಮ ನಾಟಿ ಹಸುಗಳು. ಅದು ಗಿರ್ನ, ಇದು ಗಿರ್ರೆ ಸರ್. ಗಿರ್ತಳಿಲಿ ಆ ಕಿವಿ ಎಲ್ಲ ಒಂಥರ ಕೆಳಗಡೆ ಬಂದಿರುತ್ತೆ. ಹೌದು, ಅದ್ರ ಬಗ್ಗೆ ಏನಾದ್ರು ನಿಮ್ಗೆ ಏನಾದ್ರು ಗೊತ್ತಿರುತ್ತೆ ಸರ್? ಅದನ್ನು ಹೇಳಿದಲ್ಲ ಸರ್, ಇದು ದೇವ್ರ ಸೃಷ್ಟಿ ಯಾವ ಥರ ಇದೆ ಅಂದರೆ ಆ ವಾತಾವರಣಕ್ಕೆ ಜಿಯಾಗ್ರಫಿಕಲಿ ಕ್ರಿಯೇಟ್ ಮಾಡಿದೆ. ನಾನು ಆವಾಗಲೇ ಹೇಳಿದೆ, ಮಲೆನಾಡು ಗಿಡ್ಡ ಏನಕ್ಕೆ ಗಿಡ್ಡ ಆಗಿದೆ ಅಂದರೆ ಪ್ಯೂರ್ಲಿ ಬೆಟ್ಟ ಗುಡ್ಡಗಾಡು. ಈ ನೀವು ಕಾಂಕ್ರೇಜ್ ನೋಡಿ, ಮತ್ತು ಇದು ಗಿರ್ ನೋಡಿ, ಅದ್ರ ಪಾದ ನೋಡಿದಾಗ ನೀವು ಬೇಕಾದ್ರೆ ಝೂಮ್ ಮಾಡಿ ನೋಡಿ, ಅಲ್ಲಿ ಗ್ಯಾಪ್ ಇದೆ, ಎಷ್ಟೊಂದು ಗ್ಯಾಪ್ ಇದೆ ಪಾದದಲ್ಲಿ. ಕಾರಣ ಏನಂದರೆ ಇವೆಲ್ಲ ಮರಳುಗಾಡು, ಡಿಸಾರ್ಟ್, ಅದರಿಂದ ಅಷ್ಟು ಗ್ಯಾಪ್ ಇದೆ. ಬಟ್ ನೀವು ನಮ್ಮ ದೇವಣಿ ಅವೆಲ್ಲ ನೋಡಿದಾಗ ಅದು ಗ್ಯಾಪ್ ಅಷ್ಟಿಲ್ಲ. ನಾನು ಹೇಳ್ತಾ ಅದು ಪಾದ ಗಿರ್ ಅಂತೆಲ್ಲ ಗೊರಸೆ ನೋಡ್ತಾ ಕಡೆ ಅದು.
ಮತ್ತು ಇದು ಗಿರ್ ಬಂದ್ಬಿಟ್ಟು ಆ ವಾತಾವರಣ ತಕ್ಕಂಗೆ ದೇವ್ರ ಸೃಷ್ಟಿಯಾಗಿರೋದು. ಬಟ್ ಒಂದು ಸೇಮ್ ಸಿಮಿಲರ್ ಅಂದರೆ ಈ ಹಂಪ್ ಇರೋವೆಲ್ಲ ನಮ್ಮ ದೇಸಿ ಹಸುಗಳು. ಹಂಪಿರೋದು ಹಂಪ್ ಇಲ್ಲದೆ ಇರೋವೆಲ್ಲ ನಮ್ಮ ದೇಸಿ ಹಸುಗಳಲ್ಲ, ಅದೆಲ್ಲ ಕ್ರಾಸ್ ಬ್ರೀಡ್ ಫಾರಿನ್ ಹಸುಗಳು. ಸರ್ ಮತ್ತೆ ಇವಾಗ 57 ಹಸುಗಳೇನೋ ಇದೆ ಅಂತ ಹೇಳಿದ್ರಿ. 53 ಇದೆ. 53 ಹಸುಗಳು ಇದೆ ಅಂತ ಹೇಳಿದ್ರಿ. ನೆಕ್ಸ್ಟ್ ನಿಮ್ಮ ಡ್ರೀಮ್ ಏನು ಸರ್? ನಮ್ಮ ಡ್ರೀಮ್ ಅದೇ ಹೇಳೋಣ ಸರ್, ಇದು ಬೆಂಗಳೂರು ಇರೋದ್ರಿಂದ ಈಗ ನಮ್ಮ ದೇಸಿ ಹಸುಗಳು ಅನ್ನೋದಂತ ಜನಗಳು ಮರ್ತ್ಬಿಟ್ಟಿದ್ದಾರೆ. ಅದಕ್ಕೋಸ್ಕರ ಈಗ ಯಾವ್ಯಾವ ಬ್ರೀಡ್ ಉಳ್ಕೊಂಡಿದೆ, 70ರಲ್ಲಿ ಒಂದು 35 ಬ್ರೀಡ್ ಉಳ್ಕೊಂಡಿದೆ. ಪ್ರತಿಯೊಂದು ಬ್ರೀಡ್ನು ಇಲ್ಲ ಶೋಕೇಸ್ ಮಾಡಬೇಕು.